ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಂದರೆ ನಾನು ನನ್ನ ಫ್ರೆಂಡು ಹೊರಗಡೆ ಹೊರಟಿದ್ವಿ. ನೋಡಿ ಆಲ್ಮೋಸ್ಟ್ ರಾಮನಗರ ಇದ್ದೀವಿ, ಕಾಣಿಸ್ತಿದ್ಯಾ ಬೋರ್ಡು, ರಾಮನಗರ ಎಂಟ್ರಿ ಆದ್ವಿ. ಇವತ್ತೇನಂದರೆ ಬಕ್ರೀದ್ ಗೊತ್ತಿರುತ್ತೆ ನಿಮಗೂ. ರಾಮನಗರ ಫುಲ್ ಟ್ರಾಫಿಕ್ ಆಗುತ್ತೆ ಅಂಥೇಳಿ ನೋಡಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಪೊಲೀಸರೆಲ್ಲ ಅವಾಯ್ಡ್ ಮಾಡ್ತಿದ್ದಾರೆ. ಬಟ್ ಅವ್ರು ಇನ್ನೂ ಒಂದು ಸ್ವಲ್ಪ ನೀಟಾಗಿ ಡ್ಯೂಟಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಯಾಕಂದರೆ ಗಾಡಿ ಹೋಗ್ತಿದೆ, ಮಧ್ಯ ಜನ ಹಂಗೆ ಹೋಗ್ತಾ ಇದ್ದಾರೆ. ಈ ಸಲ ಆದ್ರೂ ಪರವಾಗಿಲ್ಲ, ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಲಾಸ್ಟ್ ಇಯರ್ ಒನ್ ವೇಲಿ ಗಾಡಿ ಹೋಗ್ತಿದ್ವು, ಈ ಸಲ ಪರವಾಗಿಲ್ಲ. ಪೊಲೀಸವ್ರನ್ನೆಲ್ಲ ಸ್ವಲ್ಪ ಜಾಸ್ತಿ ಜನನೆಲ್ಲ ಹಾಕಿ ಅವಾಯ್ಡ್ ಮಾಡಿದ್ದಾರೆ. ಲಾಸ್ಟ್ ಇಯರ್ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಮೇಲಾಗಿದೆ ಇಲ್ಲಿಂದ ಬಸ್ ಸ್ಟಾಪ್ ದಾಟೋ ಅಷ್ಟರಲ್ಲಿ. ಈ ಸಲ ಎಲ್ಲ ನೋಡಿ ಪೆಂಡಲೆಲ್ಲ ರೋಡ್ ಸೈಡಲ್ಲೆಲ್ಲ ಹಾಕಿ ಪೊಲೀಸರೆಲ್ಲ ಇದ್ದು ಅವಾಯ್ಡ್ ಮಾಡ್ತಿದ್ದಾರೆ ಜಾಮ್ನ. ಆದ್ರೂ ಜನ ಬುದ್ಧಿ ಇಲ್ವೋ ಏನೋ ಗೊತ್ತಿಲ್ಲ, ನೋಡಿ ಹೋಗ್ತಾ ಇದ್ದಾರೆ. ಅಟ್ಲೀಸ್ಟ್ ಗಾಡಿ ಹೋಗಿಬಿಡ್ತಿಲ್ಲ, ಇಲ್ಲ ಅವರೂ ನೀಟಾಗಿ ಪಾಸ್ ಆಗ್ತಿಲ್ಲ. ಗಾಡಿಗೂ ಅವ್ರಿಗೂ ಸ್ವಲ್ಪ ಟಚ್ ಆದ್ರೂ ಜಗಳ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಬರ್ತಾ ಆಂಜನೇಯ ಸ್ವಾಮಿಗೆ ಒಂದು ನಮಸ್ಕಾರ ಹೇಳ್ಕೊಂಡು ಕೈ ಮುಕ್ಕೊಂಡು ಮುಂದೆ ಬಂದ್ವಿ. ಇವತ್ತು 3 ಜನ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ದು. ಒಬ್ಳು ಕೊನೆಗೂ ಕೈ ಕೊಟ್ಟಳು. ಅವಳದು ಆ್ಯಸ್ ಯೂಶ್ವಲ್ ಡ್ಯೂಟಿ ಅದು, ಬರ್ತೀನಿ ಅಂತ ಹೇಳ್ತಾಳೆ, ಕೊನೆಯಲ್ಲಿ ಕೈ ಕೊಡ್ತಾಳೆ. ಬಸ್ಸಿಗೆ ವೆಯ್ಟ್ ಮಾಡಿದ್ವಿ, ಬಸ್ಸು ಸಿಗದಿರೋ ಕಾರಣ ಮೆಟ್ರೋಗೆ ಬಂದ್ವಿ. ಆಮೇಲೆ ಜನನೂ ಜಾಸ್ತಿ ಇದ್ದರು, ನಮಗೂ ನಿಂತ್ಕೊಳ್ಳೋಷ್ಟು ಪೇಷನ್ಸ್ ಇರಲಿಲ್ಲ. ಮೆಟ್ರೋಗೆ ದುಡ್ಡು ಕೊಟ್ಟು ಫ್ರೀ ಇದ್ರೂ ಬಸ್ಸಲ್ಲಿ ಹೋಗ್ದೇ ಬಂದಿದ್ದೀವಿ. ಇವತ್ತು ಎಲ್ಲರಿಗೂ ರಜೆ ಇರೋ ಕಾರಣ ಮೆಟ್ರೋ ಎಷ್ಟೊಂದು ಫ್ರೀ ಆಗಿದೆ. ನಮಗೂ ಸೀಟ್ ಸಿಕ್ಕಿತ್ತು, ಆರಾಮಾಗಿ ಕೂತಿದ್ದು ಬಂದ್ವಿ. ಬೆಳಿಗ್ಗೆ ತಿಂಡಿ ಲೇಟಾಗಿ ಇಬ್ಬರು ತಿನ್ಕೊಂಡು ಹೋಗಿರೋ ಕಾರಣ ಮಧ್ಯಾಹ್ನ ಊಟ ತಿನ್ನಬೇಕು ಅಂತೇನು ಅನಿಸಿಲ್ಲ. ಬಿಸಿಲು ಬೇರೆ ಜೋರಾಗಿತ್ತು, ಸೊ ಅದಕ್ಕೆ ಇಬ್ಬರೂ ಕೋಲ್ಡಾಗಿರೋ ಹಾಲನ್ನ ತೊಗೊಂಡು ಕುಡ್ಕೊಂಡು ಬಂದ್ವಿ. ಚನ್ನಪಟ್ಟಣ ಸೇರಿದ್ವಿ. ಜನ ನೋಡಿ ಎಷ್ಟೊಂದು ಜನ ನಿಂತಿದ್ದಾರೆ. ಮನೆಗೆ ಹೋಗೋದೇ ತಡ, ನಮ್ಮಮ್ಮ ಮದುವೆಗೆ ಹೋಗೋಣ ರೆಡಿ ಆಗು ಅಂತ ಹೇಳಿದ್ರು. ಸುಸ್ತಾಗಿದ್ರೂ ಬೈತಾರೆ ಅನ್ನೋ ಕಾರಣಕ್ಕೆ ಬೇಗ ಪಟಾಫಟ್ ಅಂತ ರೆಡಿಯಾಗಿ ಮದುವೆಗೆ ಹೊರಟೆ. ಹುಡುಗಿ ನೋಡ್ತಿದ್ದಂಗೆ ಖುಷಿ ಆಯಿತು, ಯಾಕಂದರೆ ನನಗೆ ನನ್ನ ಮೆಮೊರೀಸ್ ಎಲ್ಲ ನೆನಪಾಯಿತು. ನಾವು ಚಿಕ್ಕವರಿದ್ದಾಗ ಈ ಥರ ಲಾರಿಗೆ ಹತ್ತಿದಾಗ ಫಸ್ಟು ಹೋಗಿ ಆ ಥರ ಗಾಳಿ ಎಲ್ಲಿ ಬರುತ್ತೆ ಅಲ್ಲೋಗಿ ನಿಂತ್ಕೊಂಡ್ಬಿಡ್ತಿದ್ವಿ. ಅವಳು ಹಾಗೆ ನಿಂತಿದ್ದಾಳೆ ನೋಡಿ ಆರಾಮ್ಸೆ. ಹೀಲ್ಸ್ ಬೇರೆ ಹಾಕೊಬಂದಿದ್ದೆ, ಇಳಿಯೋಕ್ಕಾಗಲಿಲ್ಲ. ಕಾಲು ಸ್ವಲ್ಪ ನೋವು ಮಾಡಿಕೊಂಡೆ. ನಮ್ಮಮ್ಮನ ಕೈಲಿ ಒಂಚೂರು ಹಂಗೆ ಲೈಟಾಗಿ ಬೈಸ್ಕೊಂಡು ಹುಡುಗಿನ ಮಾತಾಡಿಸಿಲ್ಲ. ಅವ್ರ ಅಪ್ಪ ಅಮ್ಮನ ಮಾತಾಡಿಸ್ಕೊಂಡು ಫೋಟೋಗೇನು ಫೋಸ್ ಕೊಟ್ಟಿಲ್ಲ. ಡೈರೆಕ್ಟಾಗಿ ಊಟಕ್ಕೆ ಹೋದ್ವಿ. ಸೈಡ್ಸ್ ಎಲ್ಲ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಮಧ್ಯಾಹ್ನ ಬೇರೆ ಊಟ ಮಾಡಿರಲಿಲ್ಲ, ಹೊಟ್ಟೆ ತುಂಬ ಹಸಿತಾಯಿತು. ಆಗ್ತಿದ್ದಂಗೆ ಬೇಗನೆ ತಿಂದೆ. ಆ್ಯಕ್ಚುಲಿ ನಾನು ತಿನ್ನೋದು ಸ್ಲೋ, ಇವತ್ತೇ ಊಟ ಫಟಾಫಟ ಅಂತ ತಿನ್ಕೊಂಡೆ, ಹೊಟ್ಟೆ ಹಸಿತಿದ್ದ ಕಾರಣ. ಕೊನೆಗೆ ಊಟ ಮುಗಿಸ್ಕೊಂಡು ತಾಂಬೂಲ ಇಸ್ಕೊಂಡು ಬಂದ್ವಿ. ಎಲ್ಲರೂ ಮದುವೆಗೆ ಹೋಗ್ಬೇಕಾದ್ರೆ ಹೂವು ತೊಗೊಂಡೋದ್ರೆ, ನಾನು ಆ ಕಡೆಯಿಂದ ಬರಬೇಕಾದ್ರೆ ಹೂವು ತೊಗೊಬಂದೆ. ನಮ್ಮಮ್ಮ ನೋಡ್ಕೊಂಡು ನಗ್ತಾಯಿದ್ರು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.